ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಒಳ್ಳೆ ಬ್ರೈನ್ ತಂದಿದ್ದೀನಿ, ಕುರಿದು 10 ಇದೆ ಬ್ರೈನು. ಒಳ್ಳೆ ಫ್ರೈ ರೆಸಿಪಿ ಮಾಡ್ತಾ ಇದೀನಿ. ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಬ್ರೈನ್ ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಯಾಕಂದ್ರೆ ಬ್ರೈನ್ ಒಡೆದೋಗ್ಬಾರ್ದು, ಅದಕ್ಕೆ ಸ್ವಲ್ಪ ಒಂದ್ 2-3 ನಿಮಿಷ ಬೇಯಿಸ್ಕೊಳ್ಳೋಣ. ಆಯ್ತಾ? ಬಾಣಲಿ ಇಡ್ತಾ ಇದೀನಿ. ಲೈಟ್ ಉರಿಲಿ. ನೀರು ಹಾಕೊಳ್ತೀನಿ. ನೀರ್ ಸಾಕು. ನೀರ್ ಬಿಸಿ ಆದ್ಮೇಲೆ ಬ್ರೈನ್ ನ ಹಾಕೊಳ್ಳೋಣ. ಸ್ವಲ್ಪ ನೀರ್ ಬಿಸಿ ಆಗ್ಲಿ, ಜಾಸ್ತಿ ಅನ್ಬೇಡ, ಸ್ವಲ್ಪ ಆಗ್ಲಿ. ಓಕೆ ಗಾಯ್ಸ್, ಬ್ರೈನ್ ಹಾಕೊಳ್ಳೋಣ. ಬ್ರೈನ್ ಯಾಕೆ ಹಾಕೊಳ್ಳೋದಂದ್ರೆ ಅದು ಹೊಡೆದೋಗ್ಬಾರ್ದು ಅಂತ, ಅದಕ್ಕೆ. ನೀರ್ ಬಿಸಿ ಆಗಿದೆ ಸ್ವಲ್ಪ, ಅದಕ್ಕೆ ಇವಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಹೊಡೆದೋಗಲ್ಲ. ಭಾರಿ ಟೇಸ್ಟ್ ಆಗಿರುತ್ತೆ ಬ್ರೈನ್ ನಿಂದು ಫ್ರೈ. ನೀವು ಆಚೆ ಎಲ್ಲ ಹೋದ್ರು ಇಲ್ಲ ಮನೇಲಿ ಮಾಡ್ಕೊಂಡ್ರು ಮನೇಲಿ ಸೂಪರ್ ಆಗಿರುತ್ತೆ. ಸಂಡೆ ಸಂಡೆ ಮಕ್ಳಿಗಂತೂ ತುಂಬಾ ಒಳ್ಳೆ, ಹೆಲ್ತಿಗಂತೂ ತುಂಬಾ ಒಳ್ಳೇದು. ನೀವು ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದು 20% ಅಷ್ಟೇ ಬಂದಿರೋದು, ಸೊ ಇದನ್ನ ಹಾಕೊಳ್ತೀವಿ. ಬ್ರೈನು ಸ್ವಲ್ಪ ಲೈಟ್ ಆಗಿ ಒಂದು 20% 30% ಬಂದಿದೆ. ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ, ಯಾಕಂದ್ರೆ ಫ್ರೈ ಮಾಡ್ಬೇಕಲ್ಲ, ಹಂಗಾಗಿ. ಸೊ ನೋಡಿ ಹೆಂಗ್ ಕಾಣ್ತಿದೆ ಬಂದಿರೋದು. ಜಾಸ್ತಿ ಅನ್ಬೇಡ, ಒಂದ್ 2-3 ನಿಮಿಷ ಬೇಯಿಸ್ಕೊಳ್ಳಿ. ಇದ್ರಲ್ಲಾದ್ರೆ ಗ್ಯಾಸ್ ಅಲ್ಲಾಗಿದ್ರೆ, ಆಚೆ ಏನಾದ್ರು ಬಂದ್ರೆ ಒಂದು 4-5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಆಯಿಲ್ ಹಾಕೊಳ್ಳೋಣ. ಓಕೆ ಗಾಯ್ಸ್, ಒಂದು 4-5 ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಉದ್ದುದ್ದ ಕಟ್ ಮಾಡ್ಕೊಳ್ಳೋಣ, ಸಣ್ಣದ್ ಬೇಡ ಕಟ್ ಮಾಡ್ಕೊಳ್ಳೋದು. ಹಿಂಗೆ ಉದ್ದ ಹೇಳ್ಕೊಂಡ್ರೆ ಸಾಕು. ಚಾಕು ಮುಟ್ಟ ತುಂಬಾ ಶಾರ್ಪ್ ಇದೆ. ಏನಂದ್ರೆ ಫಾರೆಸ್ಟ್ ಅಲ್ಲಿ ಇದೀವಿ, ಟೇಬಲ್ ಗಳು ಯಾವ್ದು ತಂದಿಲ್ಲ, ಸೊ ಕೈಯಲ್ಲೇ ಮಾಡ್ಕೋಬೇಕು. ಕಷ್ಟಗಳು ಏನ್ ಮಾಡ್ತೀರಾ ಹೇಳಿ? ಟೇಬಲ್ ತರೋಣ ತುಂಬಾ ದೂರದಿಂದ ತರಬೇಕು, ಎತ್ಕೊಂಡು ಹೋಗ್ಬೇಕು, ಹಿಂಸೆ ಆಗುತ್ತೆ, ರಿಸ್ಕು. ಅದಕ್ಕೆ ಕೈಯಲ್ಲೇ ಮಾಡ್ಕೊಳ್ತೀನಿ. ಮಾತ್ರ ಬ್ರೈನ್ ಫ್ರೈ ಮತ್ತೆ ಸಖತ್ತಾಗಿರುತ್ತೆ. ಜಾಸ್ತಿ ಫ್ರೈ ಮಾಡ್ಬಾರ್ದು, ಸಖತ್ ಟೇಸ್ಟ್ ಬರುತ್ತೆ ಅದು. ಒಳ್ಳೆ ಹೇಳಂಗಿಲ್ಲ, ಅಷ್ಟು ಸಖತ್ತಾಗಿರುತ್ತೆ ಅದು. ಯಾಕಂದ್ರೆ ಒಂದ್ಸರಿ ಮೊದ್ಲು ಮಾಡ್ಕೊಂಡು ತಿಂದಿದ್ವಿ, ಅದಕ್ಕೋಸ್ಕರ ನಿಮ್ಗೆ ತೋರ್ಸೋಣ ಅಂತ ಮತ್ತೆ ಇಲ್ಲಿ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದೆ. ಯಾಕಂದ್ರೆ ಮೊದ್ಲೇ ಒಂದ್ಸರಿ ಮಾಡ್ಕೊಂಡಿದ್ವಿ, ಭಾರಿ ಚೆನ್ನಾಗಿತ್ತು. ಓಕೆ ಗಾಯ್ಸ್, ಮೆಣಸಿನ್ಕಾಯಿ ಹಾಕೊಳ್ತೀನಿ. 10 ಬ್ರೈನಿಗೆ 5 ಮೆಣಸಿನ್ಕಾಯಿ ಬೇಕೇ ಬೇಕು, ಆಯ್ತಾ? ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ನಂಗೆ. ಇದಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಜೀರಿಗೆ ಹಾಕೊಳ್ತೀನಿ. ಜೀರಿಗೆ, ಲವಂಗ ಮತ್ತೆ ಕರಿಮೆಣಸು ಹಾಕೊಳ್ತೀನಿ. ಈರುಳ್ಳಿ ಹಾಕೊಳ್ಳೋಣ. 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಓಕೆ, ಖಾರ ಪುಡಿ ಹಾಕೊಳ್ಳೋಣ. ಗಾಯ್ಸ್ ಅರಿಶಿನ ಹಾಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳೋಣ. ಓಕೆ ಗಾಯ್ಸ್, ಸಾಲ್ಟ್, ಉಪ್ಪು ಹಾಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು.
ಜೀರಾ ಪೌಡರ್ ಹಾಕೊಳ್ಳೋಣ. ಮಟನ್ ಮಸಾಲ ಹಾಕೊಳ್ತೀನಿ. ಓಕೆ ಗೈಸ್, ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಇದಾದ್ಮೇಲೆ ಸ್ವಲ್ಪ ಹೊತ್ತು ಒಂದ್ 2 ನಿಮಿಷ ಕ್ಲೀನ್ ಆಗಿ ಮಸಾಲೆ ಎಲ್ಲ ಫುಲ್ ತಿಂದಿ ಆದ್ಮೇಲೆ ಫುಲ್ ಡ್ರೈ ಆದಾಗೆ ನೀರ್ ಹಾಕ್ತಿಲ್ಲ, ಇದು ಹಂಗೆ ಬೇಯಿಸ್ಕೊಳ್ಳೋದು. ಸ್ಪ್ರೈನ್ ಹಾಕೊಳ್ಳೋಣ ಒಂದ್ 2 ನಿಮಿಷ ಬಿಟ್ಟು. ನೋಡಿ ಮಸಾಲೆ ಹೆಂಗೆ ಒಳ್ಳೆ ಘಮ ಘಮ ಬರ್ತದೆ ಸ್ಪ್ರೈನ್. ಬ್ರೈನ್ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ ಮಸಾಲದಲ್ಲಿ. ಎಲ್ಲ ಬ್ರೈನ್ ಪುಡಿ ಮಾಡ್ಕೊಳ್ಳೋಣ. ಇವತ್ತು ಬಿಸಿಲು ಜಾಸ್ತಿ ಆಗಿದೆ ಫುಲ್ಲು, ಮೊನ್ನೆ ಹೆವಿ ಮಳೆ. ಹೋಗಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಮಸಾಲ ಎಲ್ಲ. ನೀವು ಈ ತರ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬ್ರೈನ್ ಫುಲ್ ಹೊಡ್ಕೊಂಡಿದ್ದೀನಿ. ನೀರೇನು ಹಾಕೊಳ್ಳೋದು ಬೇಡ, ಹಂಗೆ ಚೆನ್ನಾಗಿ ಬೇಯುತ್ತೆ. ಇದ್ರಲ್ಲಿ ನೀರ್ ಜಾಸ್ತಿ ಹಾಕ್ಲೇ ಬೇಡಿ, ನೀವು ನೀರೇ ಬೇಡ ಇದಕ್ಕೆ. ಬ್ರೈನ್ ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಮೊಟ್ಟೆ ಗಸಿ ತರ ಆಗಿದೆ. ಎಗ್ ಬುರ್ಜಿ ಮಾಡ್ತಿರಲ್ಲ ಸೇಮ್ ಅದೇ ತರ. ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಹಾಕೊಳ್ತೀನಿ ಪ್ಲೇಟಿಗೆ. ಚೆನ್ನಾಗಿದೆ, ಒಳ್ಳೆ ಪರಿಮಳ ಬರ್ತದೆ, ಸ್ಮೆಲ್ ಬರ್ತದೆ ಚೆನ್ನಾಗಿ, ಒಳ್ಳೆ ಘಮ ಘಮ. ಅಂಡ್ ಯಾವ ತರ ಇದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಸ್ಪೂನ್ ತಂದಿಲ್ಲ, ಕತೆ ಎಲ್ಲ ಜೀವನ ಬಿಡಿ ನಮ್ದು. ಸೂಪರ್ ಆಗಿದೆ, ಸೀರಿಯಸ್ಲಿ ಸೂಪರ್ ಆಗಿದೆ. ಸ್ಪೂನ್ ಮಾತ್ರ ತಂದಿಲ್ಲ, ಅದೇ ಒಂದು ಫಾಲ್ಟು, ಬೇರೆ ಎಲ್ಲ ಸರಿ ಇದೆ. ನೀವು ನಿಮ್ಮ ಮನೇಲಿ ಈ ತರ ವಿಡಿಯೋನ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ರೆಸಿಪಿ. ಏನಿಲ್ಲ, ಒಂದು 4-5 ಕುರಿ ಬ್ರೈನ್ ತಂದ್ರು ಸಾಕಾಗುತ್ತೆ. ನಾನು ಇವತ್ತು 10 ಬ್ರೈನ್ ಯೂಸ್ ಮಾಡ್ತಿದ್ದೀನಿ. ನೀವು ಮನೇಲಿ ಮಾಡಿದ್ರೆ ಒಂದು 4-5, ಒಂದು 2 ಇದ್ರೆ 3 ಜನ ಇದ್ರೆ ಒಂದು 4-5 ಯೂಸ್ ಮಾಡಿ. ಓಕೆ ಗಾಯ್ಸ್, ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.